ಎಲ್ಲರ ಮನೇಲೂ ತುಳಸಿ ಗಿಡ ಅಂತೂ ಇದ್ದೇ ಇರತ್ತೆ. ಅದಕ್ಕೆ ಇದು ಯಾವಾಗಲೂ ನಮಗೆ ತುಂಬಾನೇ ಸ್ಪೆಷಲ್ ಗಿಡ ಆಗಿರತ್ತೆ. ತುಳಸಿ ಗಿಡಕ್ಕೆ ನಾವೆಲ್ಲ ತುಂಬಾನೇ ಪ್ರಾಮುಖ್ಯತೆ ಕೊಡ್ತೇವಿ. ಮನೇಲಿ ತುಳಸಿ ಗಿಡ ಇದ್ದಷ್ಟೂ ಒಂದು ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ. ಸೊ ಸಿಂಪಲ್ ಆಗಿ ಒಂದು ಪೇಂಟ್ ಮಾಡೋಣ ಅಂತ ಪಾಟ್ನ ರೆಡಿ ಮಾಡ್ತಾ ಇದ್ದೀನಿ. ಯೂಶುವಲ್ ಆಗಿ ಒಂದು ಪಾಟ್ ಕಲರ್ ಏನಿದೆಯೋ ಅದೇ ತಗೊಂಡ್ ಬಂದು ಪೇಂಟ್ ಮಾಡ್ಬಿಡ್ತಾ ಇದ್ದೆ. ಬಟ್ ಈ ಸಲ ಸ್ವಲ್ಪ ಚೇಂಜ್ ಇರಲಿ ಅಂತ ಈ ಗ್ಲಿಟರ್ ಪೇಂಟ್ ನ ತಗೊಂಡ್ ಬಂದೆ. ಸೊ ಬನ್ನಿ ನೋಡೋಣ ಪಾಟ್ ಫುಲ್ ಪೇಂಟ್ ಆದ್ಮೇಲೆ ಯಾವ ತರ ಕಾಣಿಸ್ತಿದೆ ಅಂತ. ಸೊ ಫುಲ್ ಫಿನಿಶ್ ಆದಮೇಲೆ ಪಾಟ್ ಈ ಥರ ಕಾಣಿಸ್ತಾ ಇತ್ತು. ಪ್ಲೇನ್ ಇದ್ರೂ ಸಹ ತುಂಬ ಚೆನ್ನಾಗೇ ಇತ್ತು. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಡಿಸೈನ್ ಬೇಕು ಅಂದರೆ ನೀವು ಚಾಕ್ ಪೇಂಟ್ ಯೂಸ್ ಮಾಡಿಕೊಂಡು ಸ್ಟೆನ್ಸಿಲ್ಸ್ ತೊಗೊಂಡು ಡಿಸೈನ್ ಮಾಡ್ಕೋಬೋದು. ಸೊ ಫಸ್ಟು ಈ ಡಿಸೈನ್ ಬರೋದಕ್ಕೆ ನಾನು ಕಾಟನ್ನ ಯೂಸ್ ಮಾಡಿದೆ. ಕಾಟನ್ನ ಯೂಸ್ ಮಾಡಿದಾಗ ಡಿಸೈನ್ ಎಲ್ಲ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ಈಗ ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಈ ಥರ ಕಾಟನ್ ಯೂಸ್ ಮಾಡಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡ್ಕೋಬಹುದು. ಇಲ್ಲ ಅಂದರೆ ನೀವು ಪೇಂಟ್ ಬ್ರಷ್ ಸಹ ಯೂಸ್ ಮಾಡ್ಕೋಬಹುದು. ಸೊ ಪೇಂಟ್ ಬ್ರಷ್ ಯೂಸ್ ಮಾಡಿದ್ರೆ ಈ ತರ ಡಿಸೈನ್ ಕಾಣಿಸುತ್ತೆ. ಸೇಮ್ ಪ್ರಿಂಟೇ ಆಗಿದ್ರು ಕೂಡ ನೋಡೋದಕ್ಕೆ ಎರಡೂ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಇದೆಲ್ಲ ಆದ್ಮೇಲೆ ಒಂದು ಸಿಂಪಲ್ ಆಗಿರೋ ಪಿಕಾಕ್ ಡಿಸೈನ್ ಪೇಂಟ್ ಮಾಡ್ತಾ ಇರೋದು. ಈಗೆಲ್ಲ ಓವರ್ ಆಲ್ ಯಾವ ತರ ಬಂದಿದೆ ಅಂತ ನೋಡೋಣ ಬನ್ನಿ. ನಿಮಗೆ ಡಿಸೈನ್ಸ್ ಎಲ್ಲ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಅಂದ್ರೆ ಸಿಂಪಲ್ ಆಗಿ ಈ ತರ ಪ್ಲೇನ್ ಆಗಿ ಪೇಂಟ್ ಮಾಡಿ ಪಾಟ್ನ ಇಟ್ಕೋಬಹುದು. ಅದು ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಟ್ರೈ ಮಾಡಿ ನೋಡಿ. ಅಂಡ್ ಒನ್ಸ್ ಅಗೇನ್ ಹ್ಯಾಪಿ ಗ್ರೋಯಿಂಗ್.